ಪ್ರಭು ಆಶುತೋಷ ಭಕ್ತವತ್ಸಲವೆಂಬ ಹೆಸರು ದೊಡ್ಡವರು ನೀವಲ್ಲವೇ? ಇದು ಯಾವುದೋ ಪೀಠಿಗೆ ಆರಂಭವಾದ ಮಾತೇನು? ನಿಮ್ಮ ಭಕ್ತನಾದ ಚೆಂಗರಸ ಮತ್ತು ಅವರ ಪತ್ನಿ ಮಾದೇವಿ ಆ ನೀರು ಮಾನದವರ ಪೀಡಿತವಾಗಿರುವ ಹಳ್ಳಿಯಲ್ಲಿ ನಿಮ್ಮ ಧ್ಯಾನದಲ್ಲಿ ಅತಿಥಿ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಲ್ಲವೇ? ಹೌದು. ಈ ಬರಗಾಲದಲ್ಲೂ ತಮ್ಮ ಹೊಟ್ಟೆಗೆ ಇಲ್ಲವಾದರೂ ಬಂದ ಅತಿಥಿಗಳಿಗೆ ಉಣವೇಗುತ್ತಿದ್ದಾರೆ. ಅಂಥವರಿಗೆ ಈ ಆಪತ್ಕಾಲದಲ್ಲಿ ನಿಮ್ಮ ದಯೆ ತೋರಿ. ಹಾಗೆಯೇ ಆಗಲಿ. ಅಲ್ಲಿ ನೋಡು, ಅವರ ನೆಂಟ ನಂದೀಶ ಅವರ ಮನೆಗೆ ದವಸ ಧಾನ್ಯಗಳನ್ನು ಒಯ್ಯುತ್ತಿದ್ದಾನೆ. ಕಾಲು ನೋಡು, ಕಾಲು ನೋಡು. ತಂಗ್ಯವ್ವ, ತಂಗ್ಯವ್ವ, ಮಾದೇವಿ. ಅಣ್ಣ, ಹೇಗಿದೆ ತಂಗ್ಯವ್ವ? ಚೆನ್ನಾಗಿದ್ದೀರಣ್ಣ, ನೀವು ಹೇಗಿದ್ದೀರಾ? ಶಿವನ ಅನುಗ್ರಹದಿಂದ ಕ್ಷೇಮವಾಗಿದ್ದೇನೆ ಅವ್ವ. ಇನ್ನು ಮೂಟೆಗಳು ತಗೊಂಡು ಬರ್ತೀನಿ. ಹೇ ದಯಾಮಯ ಭಕ್ತ ವತ್ಸಲ ಶಿವನೇ, ನಿನ್ನ ಅನುಗ್ರಹ ಅಪಾರ. ಏನು ಯೋಚನೆ ಮಾಡ್ತಿದ್ದೀಯವ್ವ? ಅದೇ ಅಣ್ಣ, ಶಿವನ ಕೃಪೆ ಯೋಚನೆ ಮಾಡ್ತಾ ಇದ್ದೆ. ಹಾ, ನಂಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಶಿವನ ಗುಣಗಾನ ಆಗ್ತಾ ಇದೆ ಅಂತ. ಹಾಡವ್ವ, ಹಾಡು. ನಿನ್ನ ಧ್ವನಿ ಕೇಳಿ ಎಷ್ಟೋ ದಿನಗಳಾಯ್ತು. ಹಾಡವ್ವ. ತನು ಕರಕದವರಲ್ಲಿ ಪುಷ್ಪವನೊಂದಿಗೆಯ ನೀನು, ತನು ಕರಕದವರಲ್ಲಿ ಪುಷ್ಪವನೊಂದಿಗೆಯ ನೀನು, ಮನಕರಕದವರಲ್ಲಿ ಗಂಧಾಕ್ಷತೆಯ ಮಲ್ಲಯ್ಯ ನೀನು, ಮನಕರಕದವರಲ್ಲಿ ಗಂಧಾಕ್ಷತೆಯ ಮಲ್ಲಯ್ಯ ನೀನು, ತನು ಕರಕದವರಲ್ಲಿ ಪುಷ್ಪವನೊಂದಿಗೆಯ ನೀನು. ಅರಿವು ಕಣ್ತೆರೆಯದವರಲ್ಲಿ, ಅರಿವು ಕಣ್ತೆರೆಯದವರಲ್ಲಿ ಆರತಿಯ ಮಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯ ಮಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ತನು ಕರಕದವರಲ್ಲಿ ಪುಷ್ಪವನೊಲ್ಲೆಯ ನೀನು. ಯಾಕ ನಿಲ್ಲಿಸ್ಬಿಟ್ಟೆ? ಹಾಡವ್ವ, ಹಾಡು. ಪರಿಣಾಮಿಗಳೆಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು, ಪರಿಣಾಮಿಗಳೆಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ, ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲೆಯ ನೀನು,
ಈ ದವಸ ಧಾನ್ಯಗಳ ತಂದ ತೋರಿಸು ನಂದೀಶ ಶಿವನ ವಾಹನ. ತಂಗ್ಯವ್ವ, ಈ ನಂದೀಶನ ಮನೆಗಳ ಅಣ್ಣ, ನಿನ್ ಹೆಸರು ನಂದೀಶ ಇದ್ದೀರಾ? ಕೋವಡಲ್ಲಿ ಅಂತಿದ್ದಿದ್ರು ಮನೆಯೆಲ್ಲ ಬಿಡು. ಇಂತಹ ಬರಲಾಗಲು ನಿನ್ನ ಮುಖದಲ್ಲೂ ಆ ಶಿವ ಇಂದ ನಗುತ್ತವನಲ್ಲವ. ಅದು ಸರಿ. ಭಾವ ಇಲ್ಲೋದ್ರು? ಓ, ಗೊತ್ತಾಯ್ತು ಬಿಡು. ಜಂಗಮರಿಗೆ ಉಣಬಡಿಸದೆ ನೀವು ಉಣ್ಣೋದಿಲ್ಲ. ಅಣ್ಣ, ನಿನಗೆ ಊಟ ಮಾಡಿಸ್ತಿಲ್ವಾ? ಶಿವನೇ, ನಿನ್ನ ಪರೀಕ್ಷೆ ಅಪಾರ. ಇವತ್ತು ನನ್ನ ಉಪವಾಸ ದಿನ. ಅಣ್ಣ, ಹಾಗಾದ್ರೆ ಊಟ? ಈ ದವಸ ಧಾನ್ಯಗಳನ್ನು ಕೊಟ್ಟವನು ಆ ಶಿವ. ಆದರೆ ಈ ಉಪವಾಸ ಮಾಡ್ತಾ ಇರೋ ನನ್ನನ್ನ ನಿಮ್ಮ ಮನೆಗೆ ದಿವ್ಯ ಕಳಿಸಿದ್ದಾನೆ. ಅಣ್ಣ, ಈ ಉಳಿ ಬಿಸಿಲಿನಲ್ಲಿ ಸ್ವಲ್ಪ ನೀರಾದ್ರೂ ಕುಡಿದು ಹೋಗೋಣ. ನೀನುಂಡು ಎಷ್ಟು ದಿನ ಆಯ್ತವ? ಈ ಬರಗಾಲದಿಂದ ಎಲ್ಲ ಜೀವಿಗಳು ಬಳಲುತ್ತಿರುವಾಗ ನಮ್ಮ ತಲೆ ಮೇಲೆ ಈ ನೆರಳಾದ್ರೂ ಇದೆ. ಇದು ಶಿವನ ಕೃಪೆಯೇ ಆಗಬೇಕು. ಗೊತ್ತಾಯ್ತು ಬಿಡವು, ಗೊತ್ತಾಯ್ತು. ನೀನು ಉಂಡು ಬಹಳ ದಿನಗಳಾಗಿವೆ ಅಂತ ಗೊತ್ತಾಯ್ತು. ಹೇ ಶಿವನೇ, ನೀವೇ ಮನೆಗೆ ಅತಿಥಿಯಾಗಿ ಬಂದು ಈ ಮನೆಯಲ್ಲಿ ಉಂಡು ಇವರಿಗೆ ನಿನ್ನ ಪ್ರಸಾದವನ್ನು ಉಣ್ಣದ ಅವಕಾಶವನ್ನು ಬೇಗ ಕಳಿಸೋಣಪ್ಪ. ಅಣ್ಣ, ಇವತ್ತು ಇದ್ದು ನಾಳೆ ಹೊರಡು. ಭಾವನೆಯನ್ನು ನೋಡ್ದಂಗೆ ಆಗುತ್ತೆ. ಇರ್ತಾ ಇದ್ದೆ ತಂಗ್ಯವ, ಇರ್ತಾ ಇದ್ದೆ. ಆದರೆ ನಮ್ಮ ಪುಟ್ಟ ತಂಗಿ ಪುಟ್ಟಗೌರಿ ಅವ್ರಿಗೂ ದವಸ ಧಾನ್ಯಗಳನ್ನ ತರಿಸ್ಬೇಕು. ಅವರು ಬರಗಾಲದಿಂದ ಬಳಲ್ತಾ ಇದ್ದಾರೆ. ನಾನು ಬೇಗನೆ ಬರ್ತೀನವ. ದನಗಳಿಗೆ ನೀರಾದ್ರೂ ಕುಡಿಸಿಕೊಳ್ಳೋಣ. ಹಾಗೆ ಆಗ್ಯವ. ಪುಟ್ಟಗೌರಿಯ ಕೇಳಿದೆ ಅಂತ ಹೇಳು. ಬರಗಾಲ ಕಳೆದ ಮೇಲೆ ಎಲ್ಲರೂ ಶಿವನ ಪೂಜೆಗೆ ಒಟ್ಟಿಗೆ ಸೇರೋಣ. ಹಾಗೆ ಆಗ್ಯವ. ಶಿವನೇ, ನಿಮ್ಮ ಪೂಜೆಯನ್ನು ಆದಷ್ಟು ಬೇಗ ಮಾಡಿಸ್ಬೇಕಂತೆ. ಬರ್ತೀನವ. ಬಾವು ಕೇಳ್ದೆ ನಾವು. ಮಾದೇವಿ, ಓ, ಬಂದ್ರಾ? ನೋಡಿ, ನಮ್ಮ ಮನೆಗೆ ನಂದೀಶಣ್ಣ ದವಸ ಧಾನ್ಯಗಳನ್ನು ತಂದುಕೊಟ್ಟಿದ್ದಾರೆ. ನಮ್ಮಲ್ಲಿ ದವಸ ಧಾನ್ಯಗಳೆಲ್ಲ ತುಂಬಿದೆ. ಆದರೆ ಅತಿಥಿಗಳಿಗೆ ಉಣ ನೀಡದೆ ನಾವು ತಿನ್ನುವಂತಿಲ್ಲ ಎಂಬ ನಮ್ಮ ವ್ರತದಿಂದಾಗಿ ನಾವು ಉಪವಾಸ ಮಾಡ್ತಾ ಇದ್ದೀವಿ. 3 ದಿನಗಳಿಂದ ನಮ್ಗೆ ಯಾರೂ ಅತಿಥಿಗಳೇ ಸಿಕ್ಕಿಲ್ಲ. ಹೇ ಶಿವನೇ, ಅತಿಥಿಗಳಿಗೆ ಉಣಬಡಿಸದೆ ನಾವು ತಿನ್ನುವುದಿಲ್ಲ ಅನ್ನೋ ನಮ್ಮ ವ್ರತಕ್ಕೆ ಧಕ್ಕೆ ಬಾರದಿರಲಿ. ನಿನ್ನೆ ಒಂದು ನಾಯಿ ಹಸಿವಿನಿಂದ ನರಳುತ್ತಿದ್ದದನ್ನು ನೋಡಿದೆ. ಅದನ್ನು ಇಂದು ಅತಿಥಿಯಾಗಿ ಕರೆತರುವೆ. ಶಿವ ಯಾವ ರೂಪದಲ್ಲಿ ಬರುವನೋ ಬಲ್ಲವರ್ಯಾರು. ಇಲ್ಲಿ ನೋಡು, ಅತಿಥಿಗಾಗಿ ಇಟ್ಟ ತಟ್ಟೆಯಲ್ಲಿ ಜೇಡ ಬಲೆ ಕಟ್ಟಿದೆ. ಓ, ಇವತ್ತದನ್ನ ತೊಳೆದಿಡ್ತೀನಿ ಬಿಡಿ. ಬೇಡ, ಅದು ತನ್ನ ಆಹಾರ ಸಂಪಾದಿಸಲು ತನ್ನ ಬಲೆ ಕಟ್ಟಿದೆ. ಅತಿಥಿಗಳು ಬಂದರೆ ಆಗ ಅದನ್ನು ತೊಳೆದು ಅವರಿಗೆ ಉಣಬಡಿಸೋಣ. ಅಲ್ಲಿಯವರೆಗೂ ಅದಕ್ಕೆ ನೆಮ್ಮದಿ ಇರಲಿ. ಹೌದು, ನಮ್ಮ ತಲೆ ಮೇಲೆ ಈ ಮನೆಯ ನೆರಳನ್ನಾದರೂ ಕೊಟ್ಟಿದ್ದಾನಲ್ಲ ಆ ಶಿವ. ನೀವು ಹೋಗಿ ಬನ್ನಿ. ಸೂರ್ಯ ನೆತ್ತಿಗೆ ಏರೋ ಮೊದಲು ಮನೆಗೆ ಹಿಂದಿರುಗಿ. ಮತ್ತೆ ಸಂಜೆ ಆದಮೇಲೆ ಅತಿಥಿಗಳನ್ನು ನೋಡೋಣ. ನೀನು ಆ ಬಾವಿಯ ಬಳಿ ನೋಡುತ್ತಿರು. ಯಾರಾದರೂ ನೀರಿಗೆ ಬಂದರೆ ಅವರನ್ನು ಕರೆತಂದು ಅವರಿಗೆ ಗುಣಪಡಿಸು. ಪ್ರಭು, ಇವನಿಗೆ ಏಕೆ ಈ ಪರೀಕ್ಷೆ? ಪಶುಪತಿಯಾದ ನನಗೆ ಎಲ್ಲ ಜೀವಜಂತುಗಳು ಒಂದೇ. ಈ ಬರಗಾಲದಲ್ಲಿ ಎಲ್ಲ ಜೀವಜಂತುಗಳು ನರಳುತ್ತಿವೆ. ಪ್ರಭು, ಪಶುಪತಿ ದೇವ, ನನಗೊಂದು ಕೋರಿಕೆ ನಡೆಸಿಕೊಳ್ಳುವನೆಂದು ಒಂದು ಮಾತು ಕೊಡಿ. ಜಗತ್ತಿನ ಹಿತಕ್ಕೆ ಧಕ್ಕೆ ಬಾರದ ಯಾವುದೇ ಕೋರಿಕೆ ಆದರೆ ಮಾತ್ರ. ನಾವೇ ವೇಷ ನಡೆಸಿ ಅವರ ಮನೆಗೆ ಅತಿಥಿ ದಂಪತಿಗಳಾಗಿ ಹೋಗೋಣ. ಅತಿಥಿಗಳಿಗಾಗಿ ಕಾದು ಉಪವಾಸ ಮಾಡುತ್ತಿರುವ ಅವರ ಮೇಲೆ ನಿಮ್ಮ ಅನುಕಂಪದ ಬಗೆಹರಿಸಿ.
ಜಗನ್ಮಾತೆ, ತಾಯಿ ಕರುಳು. ಹಾಗೆಯೇ ಆಗಲಿ. ಅತಿಥಿಯಾಗಿ ನಾವೇ ಹೋಗೋಣ. ಆದರೆ ನಾನು ಅವರ ವ್ರತದ ಸತ್ಯನಿಷ್ಠತೆಯನ್ನು ಪರೀಕ್ಷಿಸುತ್ತೇನೆ. ಇದಕ್ಕೆ ನಂಬಬೇಕು. ನನಗೆ ಒಪ್ಪಿಗೆ ಇದೆ. ಆದರೆ ನಿಮ್ಮ ಪರೀಕ್ಷೆಯನ್ನು ತಿಂದು ಮುಗಿಸುವ ತನಕ ತಡೆಯಲ್ಲ. ಹಾಗೆಯೇ ಆಗಲಿ. ನಾವು ತಿಂದು ಮುಗಿಸುವವರೆಗೆ ಏಕೆ? ಚಲುವರಸ ಹಾಗೂ ಅವನ ಪತ್ನಿ ಮಾದೇವಿ ತಿನ್ನುವವರೆಗೂ ನಾನು ಕಾಯುತ್ತೇನೆ. ತಾಯಿ, ಈ ದಾರಿ ಹೋಗರಿಗೆ ದಯಮಾಡಿ ಅನ್ನ ನೀವು. ಮನೆಯಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಅನ್ನ ನೀರು ನೀಡಿ. ಎಂತಹ ಅದೃಷ್ಟ! ಅತಿಥಿಗಳೇ ನಮ್ಮ ಮನೆಗೆ ಬಂದಿದ್ದಾರೆ. ಬನ್ನಿ, ಕೈಕಾಲು ತೊಳೆಯಿರಿ. ನಾವಿಬ್ಬರು ಒಂದೇ ಕಟ್ಟೆಯಲ್ಲಿ ಒಂದು ಅಭ್ಯಾಸ. ನಾವು ನೋಡಲಿಬ್ಬರಾದರೂ ಮೂಲದಲ್ಲಿ ಒಂದೇ. ನಾನಿಲ್ಲದೆ ಇವರಿಲ್ಲ, ಇವರಿಲ್ಲದೆ ನಾನಿಲ್ಲ. ಹಾಗೆಯೇ ಆಗಬೇಕು. ಜೇಡರ ಬರೆ. ಜೇಡ, ಹೆದರಬೇಡ. ನಿನಗೆ ಹಾನಿಯಾಗದಂತೆ ನಿನ್ನ ಕೇಳುತ್ತೀನಿ. ತಾಯಿ, ಈ ಬರಗಾಲದಲ್ಲಿ ಅಮೃತವನ್ನು ಬೆಳೆಸಿದೆಯಲ್ಲ, ಈ ರುಚಿ ಹೇಗೆ ಸಾಧ್ಯ? ಜಂಗಮರೇ, ನನ್ನ ಮೇಲೆ ಆ ಶಿವನಾಮದ ರುಚಿಯ ಮುಂದೆ ನಿಮಗೆಲ್ಲವೂ ರಸಹೀನ. ಆ ರುಚಿಯನ್ನು ಬಡಿಸುವಲ್ಲಿ ಅದನ್ನು ಸವಿಯೋಣ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ತೃಷಿಯಾದೊಡೆ ಕೆರೆಬಾವಿಗಳುಂಟು. ತೃಷಿಯಾದೊಡೆ ಕೆರೆಬಾವಿಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು. ಚನ್ನಮಲ್ಲಿಕಾರ್ಜುನ ದೇವ ದೇವ. ಚನ್ನಮಲ್ಲಿಕಾರ್ಜುನ ದೇವ ದೇವ. ಆತ್ಮಸಂಗಾತಕ್ಕೆ ನೀನೆನಗುಂಟು. ಆತ್ಮಸಂಗಾತಕ್ಕೆ ನೀನೆನಗುಂಟು. ಚನ್ನಮಲ್ಲಿಕಾರ್ಜುನನನ್ನೇ ಸಂಗಾತಕ್ಕೆ ಒಡೆದವರೇ ಧನ್ಯ. ಇದು ಬರೀ ಮಾತಲ್ಲ, ಅನುಭವದ ಆಳದಿಂದ ಹೊಮ್ಮುತ್ತಿರುವ ಸತ್ಯ. ತಾಯಿ, ನಿನ್ನ ಸಿಹಿಯಾದ ಗಂಟಲ ಹಾಡು, ನಿನ್ನ ರುಚಿಯಾದ ಅಡುಗೆ ನಮ್ಮನ್ನು ತೃಪ್ತಿಗೊಳಿಸಿದೆ.
ಬೇಡ ತಂಗಿ, ಹೊರಡು. ಇನ್ನು ನಮಗೆ ಶಿವನಾಮವೇ ಆಹಾರ. ಅತಿಥ್ಯಕ್ಕೆ ಆ ನಾಯಿ ಕೂಡ ಸಿಗಲಿಲ್ಲ. ಇಲ್ಲ ಇಲ್ಲ, ಇವತ್ತು ನಮ್ಮ ಮನೆಗೆ ಗೌರಿ ಶಂಕರರಂತಹ ಅತಿಥಿಗಳು ಬಂದಿದ್ದರು. ಅವರು ಉಂಡು ಹೋದರು. ಕೈಕಾಲು ತೊಳೆದು ಬನ್ನಿ, ಊಟ ಬಡಿಸ್ತೇನೆ. ಅತಿಥಿಗಳು ಬಂದು ಉಂಡಿದ್ದರೆ ಜೇಡನ್ನು ಇಲ್ಲಿ ಹಾಗೆ ಇದೆ. ಅತಿಥಿಗಳು ಜೇಡ ಕಟ್ಟಿದ ತಟ್ಟೆಯುಂಟರೆ ಹೌದು, ಅದೇ ತಟ್ಟೆಯಲ್ಲಿ ಉಂಡರು. ಬರಗಾಲದಿಂದ ಬಾಳೆ ಗಿಡ ಬಾಡೋಗಿದೆ. ಇಲ್ಲಂದ್ರೆ ಗಾಳಿಯಲ್ಲೇ ಊಟ ಬಡಿಸ್ತಾ ಇದೆ. ಆಗ ಜೇಡಕ್ಕೆ ಹಾನಿಯಾಗದಂತೆ ಅದನ್ನು ನೆರಳಿಗೆ ಕೆಡವಿ ತಟ್ಟೆ ತೊಳೆದು ಊಟ ಬಡಿಸ್ತೇವೆ. ಜೇಡ ಹಾಗೂ ಬಲೆ ಎರಡು ತಟ್ಟೆಯಲ್ಲೇ ಇದೆ. ಅತಿಥಿಗಳು ಬಂದಿದ್ದರೆ ನೀರು ಖರ್ಚಾಗಬೇಕಿತ್ತಲ್ಲ. ನೀನೇನಾದರೂ ಬಾವಿಗೆ ಹೋಗಿ ನೀರು ತಂದೆಯಾ? ಇಲ್ವಲ್ಲ, ಬರಗಾಲ ಇರೋದ್ರಿಂದ ಒಂದೆರಡು ಗಂಟೆಗಳ ಕಾಲ ಬಿಟ್ಟರೆ ಮಾತ್ರ ಬಾವಿಯಲ್ಲಿ ಒಂದೆರಡು ಕೊಡ ನೀರು ಸಿಗುತ್ತೆ. ಏಕೆ ಹೊರಗೆ ನೀರಿಲ್ವಾ? ಇಲ್ಲಾಂದ್ರೆ ಸಂಜೆ ಹೋಗಿ ತರ್ತೇನೆ. ಜೇಡರ ಬಲೆ ಹಾಗೆ ಇದೆ, ನೀರು ಖರ್ಚಾಗಲಿಲ್ಲ. ತನ್ನ ಗಂಡ ಹಸಿವಿನಿಂದ ನರಳುತ್ತಿದ್ದಾನೆ ಎಂದು ಭಾವಿಸಿ ಅತಿಥಿಗಳು ಬಂದಿದ್ದಾರೆ ಎಂದು ನನಗೆ ಗುಣ ನೀಡಿದರೆ, ಅತಿಥಿಗಳಿಗೆ ಗುಣ ಇದ್ದರೆ ನಾನು ತಿನ್ನುವಂತಿರಲ್ವ ನನ್ನ ವ್ರತಕ್ಕೆ ಭಂಗ ತಂದರೆ ಕೇಳಿಬಿಡಲೆ. ಅವರ ಊಟಕ್ಕೆ ಭಂಗ ತರುವುದು ಬೇಡ, ತಿಂದು ಮುಗಿಸಲಿ. ಏನಾಯ್ತು ಈ ಅದೃಷ್ಟದ ದಿನದಲ್ಲಿ? ಏನಾಯ್ತು? ಅದೃಷ್ಟ? ಯಾವುದು ಅದೃಷ್ಟ? ಯಾವುದು ಅದೃಷ್ಟ? ಹೊಟ್ಟೆ ತುಂಬ ಉಂಡದ್ದು ಅಥವಾ ಗೌರಿಶಂಕರಂತ ಅತಿಥಿಗಳ ಸತ್ಕಾರ ಮಾಡಿದ್ದು? ಮೊದಲಿಗೆ ಗೌರಿ ಶಂಕರರಂತಹ ಅತಿಥಿಗಳು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದು ಮತ್ತು ಅವರ ತಿಂಗಳಿನ ಪ್ರಸಾದ ನಮ್ಮ ಪಾಲಿಗೆ ಸಿಕ್ಕಿದ್ದು ಎರಡೂ ಭಾಗ್ಯವೇ ನಮಗೆ. ಓ, ಮತ್ತೆ ಜೇಡ ಬಂದು ತಲೆ ಕಟ್ಟಿದ್ಯಾ? ಇದು ಅದೃಷ್ಟನೇ ಅನಿಸುತ್ತೆ. ನಾಳೆ ಮತ್ತೆ ಅತಿಥಿಗಳು ಬರ್ತಾರೆ ಅಂತ ಸೂಚನೆ ನೋಡಿ. ಅತಿಥಿಗಳು ಬರ್ತಾರೋ ಇಲ್ವೋ, ನಾವು ಮಾತ್ರ ಮೊಟ್ಟೆ ಕುಡಿಸ್ಕೊಳ್ಳೋಣ, ಏನಂತೀಯ? ಛೇ, ಹಾಗ್ಯಾಕೆ ಹೇಳ್ತೀರಾ? ಹಸಿದ್ರು ಪರವಾಗಿಲ್ಲ, ನಮ್ಮ ವ್ರತ ಉಳಿಯಲಿ. ಒಂದು ವಾರವಾದರೂ ಅತಿಥಿಗಳು ಬರದಿದ್ದರೆ ಬರೆದಿದ್ರೆ ಏನಂತೆ? ಶಿವನಾಮವೇ ದೃಷ್ಟಾಂತ ಅಂತ ಬರೀ ಹಾಡಿದೀವಿ. ಅಷ್ಟು ದೃಢತೆ ನಮ್ಮಲ್ಲಿ ಇದೆಯಾ ಅನ್ನೋ ಪರೀಕ್ಷೆ ಅಂತ ಅನ್ಕೊಳ್ಳೋಣ. ಸುಳ್ಳು, ಕಪಟ, ಬರೀ ನಿನ್ನ ಬಣ್ಣದ ಮಾತುಗಳನ್ನಾಡಿ ಶಿವನನ್ನು ಅಲ್ಪನನ್ನಾಗಿಸಬೇಡ. ನಿನ್ನ ಸುಳ್ಳಿನ ಆಟದಲ್ಲಿ ಶಿವ ಪಾರ್ವತಿಯರನ್ನು ಪಗಡೆ ಮಾಡಿಕೊಳ್ಳಬೇಡ. ಯಾವ ಸುಳ್ಳಿನ ಆಟ? ಏನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ಜೇಡ, ಅದೇ ಬಲೆ. ಯಾವ ಅತಿಥಿಗಳು ಬಂದು ಉಂಡಿಲ್ಲ. ಇಲ್ಲ, ನಾನೇ ಅತಿಥಿಗಳಿಗೆ ಉಣಬಡಿಸಿದೆ. ಇದಾವುದು ಬೇರೆ ಜೇಡ ಬಂದು ಮತ್ತೆ ಬಲಿ ಕಟ್ಟಿದೆ. ಹೌದೇ? ಅಂದ ಮೇಲೆ ನಾವೀಗ ಬಳಸಿದ ನೀರು ಬಿಟ್ಟರೆ ಇನ್ನಾವ ನೀರು ಖರ್ಚಾಗಿಲ್ಲ. ಅತಿಥಿಗಳು ಕೈಕಾಲು ತೊಳೆಯಲಿಲ್ಲವೇ? ನೀನು 2 ಬಾರಿ ತಟ್ಟೆ ತೊಳೆದರೂ ನೀರು ಖರ್ಚಾಗಲಿಲ್ಲವೇ? ಹೌದಲ್ಲ, ನಾನು ಗಮನಿಸಿದೆ. ತನ್ನ ಪತಿ ಹಸಿವಿನಿಂದ ನೋಡುತ್ತಿರುವನೆಂದು ಅತಿಥಿಗಳು
ಅತಿಥಿಗಳು ಬಂದಿದ್ದರು, ಅವರಿಗೆ ಉಣ ನೀಡಿದೆ ಎಂದು ಸುಳ್ಳು ಹೇಳಿ ನನಗೆ ಉಣ ನೀಡಿ ನಾನು ಮಾಡುತ್ತಿದ್ದ ವ್ರತಕ್ಕೆ ಭಂಗ ತಂದು ಬಿಟ್ಟೆಯಲ್ಲ. ಇಲ್ಲ, ಸತ್ಯವಾಗಿ ಶಿವನಿಗೆ ಅತಿಥಿಗಳು ಬಂದಿದ್ರು. ಹೇ ಶಿವನೇ, ಇವಳು ತನ್ನ ಪತಿ ಹಸಿವಿನಿಂದ ನರಳುತ್ತಿದ್ದಾನೆಂದು ಭಾವಿಸಿ ನನಗೆ ಗುಣ ನೀಡಿ ನಾನು ಮಾಡುತ್ತಿದ್ದ ಕಾರ್ಯಕ್ಕೆ ಭಂಗ ತಂದು ಬಿಟ್ಟರು. ತಪ್ಪಲ್ಲ ನನ್ನದೇ, ಇದಕ್ಕೆ ಪರಿಹಾರವೇನು? ಶಿವನೇ, ನೀನೇ ಸಾಕ್ಷಿ. ಇಲ್ಲಿ ಯಾವ ತಪ್ಪು ನಡೆದಿಲ್ಲ ಅನ್ನೋದನ್ನ ನಿರೂಪಿಸುವುದು ಭಕ್ತ ವತ್ಸಲನಾದ ನಿನ್ನದೇ ಹೊಣೆ. ಸ್ಮರಿಸು ಸ್ಮರಿಸು, ನಿನ್ನ ಮಾತು ಸತ್ಯವಾದಲ್ಲಿ ನಿನ್ನ ಮೊರೆ ಕೇಳಿ ಶಿವ ಬರುತ್ತಾನೆ. ಇಲ್ಲವಾದರೆ ಶಿವನನ್ನು ನೆನೆಬಿಟ್ಟು ನನ್ನ ಮನವನ್ನು ನನ್ನ ಪ್ರಾಣವನ್ನು ಶಿವನಿಗೆ ಅರ್ಪಿಸುತ್ತೇನೆ. ಚಂದ್ರಸ, ನಿನ್ನ ಹೇಳಿಕೆ ಹೇಳುತ್ತಿರುವುದೆಲ್ಲ ಸತ್ಯ. ನಾವೇ ಬಂದು ನಿಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದೆವು. ಹೌದು, ನಿನ್ನ ಮನದ ಸತ್ಯನಿಷ್ಠತೆಯನ್ನು ಪರೀಕ್ಷಿಸಲು ನಾವೇ ನಾಟಕ ಮಾಡಿದ್ದು. ಹೇ ದಯಾಮಯ ಶಿವನೇ, ಈ ಇಡೀ ಜಗತ್ತೇ ನಿನ್ನ ಹಾಗೂ ತಾಯಿಯ ರೋಚಕ ನಾಟಕ. ನಿಮ್ಮ ದರ್ಶನದಿಂದ ನಾನು ಧನ್ಯ ಪ್ರಭು, ಧನ್ಯ. ಶಿವನೇ, ನಿನ್ನ ಈ ನಾಟಕದಿಂದಾದರೂ ನಿಮ್ಮ ದರ್ಶನದ ಭಾಗ್ಯ ನಮ್ಮದಾಯಿತಲ್ಲ. ಹೇ ಪಶುಪತಿ ಶಿವನೇ, ಈ ಬರಗಾಲದಿಂದಾಗಿ ಜೀವಕೋಟಿಗಳು ನರಳುತ್ತಿವೆ. ಇದನ್ನು ಬಗೆಹರಿಸುತ್ತದೆ. ಜಗತ್ತಿನ ಆಗು ಹೋಗುಗಳ ಹೊಣೆಗಾರಿಕೆ ಮಹಾಮಾರಿಯ ದಿನ. ಇದಕ್ಕೆ ಅವಳೇ ಉತ್ತರಿಸಬೇಕು. ತಾಯಿ, ನಿನ್ನ ಕೃಪೆಯಿಂದ ಈ ಬರಗಾಲವನ್ನು ಕೊನೆಗೊಳಿಸುತ್ತಾಯಿ. ಜಗತ್ತಿನಲ್ಲಿ ಶಾಂತಿ ಸೌಖ್ಯಗಳು ನೆಲೆಯೂರಲಿ. ಮಹಾದೇವಿ, ನಿನ್ನ ನಿಷ್ಠೆ ಅಪಾರವಾದದ್ದು. ನಿನ್ನ ಕೋರಿಕೆಯಂತೆ ಈ ಬರಗಾಲವು ಸದ್ಯದಲ್ಲಿಯೇ ಕೊನೆಗೊಳ್ಳುತ್ತದೆ. ಶಿವನನ್ನು ಮನದಾಳದೊಳಗೆ ಸ್ಮರಿಸಿದವರಿಗೆ ಸುಖ ಶಾಂತಿಗಳು ಸೌಖ್ಯ. ನಿಮಗೆ ಶುಭವಾಗಲಿ. ಈ ಶಿವಲೀಲೆಯನ್ನು ಗಮನವಿಟ್ಟು ನೋಡಿದವರಿಗೆಲ್ಲ ಶುಭವಾಗಲಿ. जय शंकरा पार्वती पते